ಬಿಜೆಪಿಯಲ್ಲಿ ಸದ್ಯ ನಾಯಕತ್ವದ ಕೊರತೆ ಅನ್ನೋದು ಸಿಕ್ಕಾಪಟ್ಟೆ ದಿನದಿಂದ ಕೇಳ್ಬರ್ತಾ ಇರುವಂಥ ಮಾತು. ಯಾಕೋ ನಾಯಕತ್ವದ ಕೊರತೆ ಇದೆ ಅಂತ. ಇದೀಗ ಈ ನಾಯಕತ್ವದ ಕೊರತೆಯನ್ನು ತುಂಬುವುದಕ್ಕೆ ಅಂತ ಬಿಜೆಪಿ ಒಂದು ಹೊಸ ಪ್ಲಾನಿಗೆ ಮುಂದಾಗ್ತಾ ಇದೆ. ಸಿದ್ಧತೆಯನ್ನು ತೆರೆಮರೆಯಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ ಅನ್ನುವಂಥ ಸುದ್ದಿ. ಏನು ಹೊಸ ಪ್ಲಾನು? ನಾಯಕತ್ವದ ಕೊರತೆಯನ್ನು ತುಂಬುವುದಕ್ಕೆ ಯಾರನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅನ್ನೋ ಪ್ರಶ್ನೆ. ರಾಜ್ಯ ಬಿಜೆಪಿ ಪಾಳೆಯಕ್ಕೆ ಹೊಸ ನಾಯಕನ ಆಗಮನ ಆಗಬಹುದಾದ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದ್ರೆ ಇದೊಂದು ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಸಂಘನಿಷ್ಠೆ, ಪಕ್ಷಕ್ಕೂ ಆಪ್ತನಾಗಿರುವಂತ ನಾಯಕನಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಇದ್ದಾರೆ. ಅದು ಯಾರು? ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕನನ್ನ ಮುನ್ನೆಲೆಗೆ ಕರ್ಕೊಂಡು ಬರಬೇಕು ಅನ್ನುವಂಥ ತಯಾರಿ. ರಾಜ್ಯ ರಾಜಕಾರಣದತ್ತ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನುವಂಥ ಪ್ಲಾನ್ ಇದೆಯಂತೆ. ಕೆಲಸಗಳಿಂದಲೂ ಹೆಸರು ಮಾಡಿರುವಂಥ ಅನಂತ್ ಕುಮಾರ್ ಹೆಗಡೆ ರಾಜ್ಯದಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾಗುತ್ತಾ ಬಿಜೆಪಿ ಅನ್ನೋ ಪ್ರಶ್ನೆ. ಈ ಬಗ್ಗೆ ಈ ವಾರದಲ್ಲಿ ನಿರ್ಧಾರ ಪ್ರಕಟವಾಗಬಹುದಾದ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅನಂತ್ ಕುಮಾರ್ ಹೆಗಡೆ ಹಾಗಾದ್ರೆ, ಇಲ್ಲ ಸಕ್ರಿಯ ರಾಜಕೀಯದಿಂದಲೇ ದೂರ ಉಳಿದು ಬಿಡ್ತಾರಾ ಅನ್ನುವಂಥ ಪ್ರಶ್ನೆ. ನೋಡಿ, ಇವ್ರ ಬಗ್ಗೆ ಹೇಳಲೇಬೇಕು. ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ರು. ಒಂದು ಟೈಮ್ನಲ್ಲಿ ಇವರಿಗಿದ್ದಂಥ ಕ್ರೇಜ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಇತ್ತು. ಬರ್ತಾ ಅವರ ಒಂದಷ್ಟು ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಡ್ಯಾಮೇಜ್ ಆಯಿತು, ಮುಜುಗರ ಆಯಿತು. ಆಮೇಲೆ ಅವರ ಆರೋಗ್ಯ ಸಮಸ್ಯೆ, ಅನಾರೋಗ್ಯ ಆಗಿತ್ತು. ಆ ಕಾರಣಕ್ಕಾಗಿ ಸ್ವಲ್ಪ ಎಲ್ಲದರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಆಗಿತ್ತು. ಆದರೆ ಅವರನ್ನೇ ಮುನ್ನೆಲೆ ಕರ್ಕೊಂಡು ಬರಬೇಕು. ಯಾಕೆ ಅಂತಂದರೆ ಸಂಘನಿಷ್ಠೆ, ಸಂಘವೇ ಬೆಳೆಸಿರುವಂಥ ಕೂಸು ಅಂತ ಬೇರೆ ಇವ್ರನ್ನ ಕರೆಯಲಾಗತ್ತೆ. ಸೊ ಹಾಗಾಗಿ ಇವರಿಗೆ ಸಂಘದ ಬ್ಯಾಕ್ಗ್ರೌಂಡ್ ಬೇರೆ ಇದೆ, ಪಕ್ಷಕ್ಕೂ ಆಪ್ತನಾಗಿದ್ದಾರೆ, ಒಳ್ಳೊಳ್ಳೆ ಕೆಲಸವೂ ಮಾಡಿದ್ದಾರೆ. ಹಿಂದುತ್ವ ಅನ್ನೋದೊಂದು ಬ್ರ್ಯಾಂಡನ್ನು ಬಿಜೆಪಿ ಏನು ಹಣೆಪಟ್ಟಿ ಕಟ್ಕೊಂಡಿದೆಯೋ ಆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದಂಥ ವ್ಯಕ್ತಿ. ನಾಯಕತ್ವದ ಗುಣ ಆಗಿದೆ. ಒಂದು ಮಾತಾಡಿದ್ರೆ ಕಡ್ಡಿ ತುಂಡಾದಂಗೆ ಮಾತಾಡ್ತಾರೆ ಅನ್ನೋದು ಬೇರೆ ಇತ್ತು. ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು ತುಂಬಾ ಡ್ಯಾಮೇಜ್ ಆದಾಗ, ಮುಜುಗರ ಆದಾಗ ಪಕ್ಷದ ನಾಯಕರಿಗೂ ಕೂಡ ಇವ್ರ ಮೇಲೆ ಯಾಕೆ ಈ ಥರ ಅನ್ನೋದೊಂದು ಅಭಿಪ್ರಾಯ ಬಂದಿದ್ದೂ ಇದೆ. ಆದರೆ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಶಾರ್ಪಾಗಿ ಮಾತಾಡ್ತಾರೆ, ತೂಕ ಇರುವಂಥ ವ್ಯಕ್ತಿ ಯಾರಿದ್ದಾರೆ? ಯಾರೂ ಇಲ್ಲ ಅಂತ ನಾಯಕರುಗಳು ಅಂದ್ಕೊಳ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೂ ಇದೊಂದು ಬೇಸರ ಇದೆ. ಫೈರ್ ಬ್ರ್ಯಾಂಡ್ ರೀತಿ ಇಮೇಜ್ ಇರೋರಿಗೆ ಯಾರೂ ಇಲ್ಲ, ಇಲ್ಲಿ ಎಲ್ಲ ತಾಪೆ ಹಾಕೋರೆ, ಎಲ್ಲ ಬ್ಯಾಲೆನ್ಸ್ ಮಾಡೋರೆ ಅಂತ. ಆ ಕಾರಣಕ್ಕಾಗಿ ಮಾಜಿ ಕೇಂದ್ರ ಸಚಿವರೂ ಆಗಿದ್ದ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವ್ರ ಹೆಸರು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇತ್ತೀಚೆಗೆ ಅವರು ಸ್ವಲ್ಪ ಈ ರಾಜಕಾರಣದಿಂದ ಎಲ್ಲ ಅಂತರ ಕಾಯ್ದುಕೊಂಡಿದ್ರು. ರಾಜ್ಯ ರಾಜಕಾರಣದಿಂದ ಅಂತೂ ಸುಮಾರು ದಿನಗಳಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಸೊ ಹಾಗಾಗಿ ಇವರನ್ನು ಹಾಕಿದರೆ ತೆರೆಮರೆಯಲ್ಲಿ ಪ್ರಯತ್ನಗಳಾಗ್ತಾ ಇದೆಯಾ? ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇತ್ತು. ಈಗ ಬಿಜೆಪಿ ಕಚೇರಿವರೆಗೂ ಬಂದು ನಿಂತಿದೆ. ಅಫಿಷಿಯಲ್ ಆಗಿ ಗೊತ್ತಾಗಬೇಕಾಗುತ್ತೆ, ಹೌದಾ ಆ ಥರದ್ದೊಂದು ಮಾತುಕತೆ ನಡೆದಿದೆಯಾ ಅಂತ.